ಭಾರತದ ಸ್ವತಂತ್ರ ಸಂಗ್ರಾಮದ ಇತಿಹಾಸವನ್ನು ತೆರೆದು ನೋಡಿದರೆ 1857ರ ಸಿಪಾಯಿ ದಂಗೆಯನ್ನು ಮೊದಲ ಸ್ವತಂತ್ರ ಹೋರಾಟ ಎಂದು ಕರೆಯಲಾಗುತ್ತದೆ. ಆದರೆ ಅದಕ್ಕೂ ಬರೋಬ್ಬರಿ 33 ವರ್ಷಗಳ ಮೊದಲೇ ದಕ್ಷಿಣ ಭಾರತದ ಪುಟ್ಟ ಸಂಸ್ಥಾನವೊಂದು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಸೆಟೆದು ನಿಂತಿತ್ತು. ಆ ಸಂಸ್ಥಾನವೇ ಗಂಗರ ನಾಡು ಕಿತ್ತೂರು ಮತ್ತು ಅಲ್ಲಿನ ಸ್ವಾಭಿಮಾನದ ದೇವತೆ ರಾಣಿ ಚೆನ್ನಮ್ಮ. ಬ್ರಿಟಿಷರ ಆಧುನಿಕ ಬಂದೂಕು ಮತ್ತು ಫಿರಂಗಿಗಳ ಎದುರು ಎದೆಗೆದೆಯಾಗಿ ನಿಂತು ಹೋರಾಡಿದ ಆ ವೀರವನಿತೆಯ ಕತೆ ರೋಮಾಂಚನಕಾರಿಯಾದದ್ದು. ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಪುಟ್ಟ ಗ್ರಾಮದಲ್ಲಿ 1778ರ ಅಕ್ಟೋಬರ್ 23ರಂದು ದೇಸಾಯಿ ಕುಟುಂಬದಲ್ಲಿ ಚೆನ್ನಮ್ಮ ಜನಿಸಿದರು. ತಂದೆ ಧೂಳಪ್ಪ ದೇಸಾಯಿ ಮತ್ತು ತಾಯಿ ಪದ್ಮಾವತಿ. ಬಾಲ್ಯದಿಂದಲೇ ಚೆನ್ನಮ್ಮ ಸಾಧಾರಣ ಹೆಣ್ಣು ಮಕ್ಕಳಂತೆ ಗೊಂಬೆಯಾಟದಲ್ಲಿ ಕಾಲ ಕಳೆಯುತ್ತಿರಲಿಲ್ಲ. ಬದಲಾಗಿ ಗಂಡು ಮಕ್ಕಳಂತೆ ಕತ್ತಿವರಸೆ, ಕುದುರೆ ಸವಾರಿ, ಬಿಲ್ಲುಗಾರಿಕೆ ಮತ್ತು ಯುದ್ಧತಂತ್ರಗಳಲ್ಲಿ ಕರಗತ ಮಾಡಿಕೊಂಡಿದ್ದರು. ಅವರ ಧೈರ್ಯ, ತೇಜಸ್ಸು ಮತ್ತು ವ್ಯಕ್ತಿತ್ವ ಎಂಥವರನ್ನೂ ಆಕರ್ಷಿಸುವಂತಿತ್ತು. ಆಕೆಯ ಕಣ್ಣುಗಳಲ್ಲಿ ನಾಳೆ ನಡೆಯಲಿರುವ ದೊಡ್ಡ ಹೋರಾಟದ ಕಿಡಿ ಬಾಲ್ಯದಲ್ಲೇ ಕಾಣಿಸುತ್ತಿತ್ತು. ಕಿತ್ತೂರಿನ ಅರಸರಾದ ರಾಜ ಮಲ್ಲಸರ್ಜರು ಕೇವಲ ಸೌಂದರ್ಯಕ್ಕೆ ಮರಳಾಗುವವರಲ್ಲ, ಅವರು ಶೌರ್ಯವನ್ನು ಪೂಜಿಸುವವರು. ಕಾಕತಿ ಗ್ರಾಮದಲ್ಲಿ ನಡೆದ ಒಂದು ಸಂದರ್ಭದಲ್ಲಿ ಚೆನ್ನಮ್ಮನ ಅಪ್ರತಿಮ ಧೈರ್ಯ ಮತ್ತು ಸಾಹಸವನ್ನು ಮಲ್ಲಸರ್ಜರು ಕಣ್ಣಾರೆ ಕಂಡರು. ಒಬ್ಬ ಹೆಣ್ಣು ಮಗಳು ಇಷ್ಟೊಂದು ಪರಾಕ್ರಮಿಯಾಗಿರುವುದನ್ನು ಕಂಡು ಅವರ ಮನಸ್ಸು ಸೋತಿತು. ಕೇವಲ ಮೈಮಾಟವಲ್ಲ, ಆಕೆಯ ಕಣ್ಣಿನಲ್ಲಿ ತೇಜಸ್ಸು ಅವರನ್ನು ಆಕರ್ಷಿಸಿತು. ಹಾಗೆ ಮಲ್ಲಸರ್ಜರು ಚೆನ್ನಮ್ಮನನ್ನು ವಿವಾಹವಾಗಿ ಕಿತ್ತೂರಿಗೆ ಕರೆತಂದರು. ಕಿತ್ತೂರಿನ ಅರಮನೆಗೆ ಆಕೆ ಚಿಕ್ಕ ರಾಣಿಯಾಗಿ ಕಾಲಿಟ್ಟಳು. ಅರಮನೆಯ ಐಷಾರಾಮಿ ಜೀವನ ಚೆನ್ನಮ್ಮನನ್ನು ಸೋಮಾರಿಯಾಗಿಸಲಿಲ್ಲ. ರಾಜನ ಜೊತೆಗೂಡಿ ರಾಜ್ಯದ ಆಡಳಿತ, ಸೈನ್ಯದ ತಾಲೀಮು ಮತ್ತು ಪ್ರಜೆಗಳ ಕಷ್ಟ ಸುಖದಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿದರು. ಮಲ್ಲಸರ್ಜರ ಮತ್ತು ಚೆನ್ನಮ್ಮನ ದಾಂಪತ್ಯ ಜೀವನವು ಸುಖಮಯವಾಗಿತ್ತು. ಇವರಿಬ್ಬರ ಪ್ರೀತಿಯ ಕುರುವಾಗಿ ಒಂದು ಗಂಡು ಮಗುವಿನ ಜನನವೂ ಕೂಡ ಆಯಿತು. ಕಿತ್ತೂರಿನ ಭವಿಷ್ಯ ಉಜ್ವಲವಾಗಿದೆ ಎಂದು ಎಲ್ಲರೂ ಸಂಭ್ರಮಿಸಿದರು. ಆದರೆ ಸುಖದ ಸುಗ್ಗಿ ಹೆಚ್ಚು ದಿನ ಉಳಿಯಲಿಲ್ಲ. ವಿಧಿ ಕಿತ್ತೂರಿನ ಮೇಲೆ ಕರಾಳ ಛಾಯೆಯನ್ನು ಚೆಲ್ಲಿಸಿತ್ತು. ಮರಾಠ ಪೇಶ್ವೆಗಳ ಕುತಂತ್ರ ಮತ್ತು ಬ್ರಿಟಿಷರ ಪ್ರಭಾವದಿಂದ ರಾಜ ಮಲ್ಲಸರ್ಜರು ಪುಣೆಯಲ್ಲಿ ಕೆಲಕಾಲ ಸೆರೆವಾಸ ಅನುಭವಿಸಬೇಕಾಯಿತು. ಅಲ್ಲಿನ ಅವಮಾನ ಮತ್ತು ಒತ್ತಡಗಳಿಂದ ನೊಂದ ರಾಜರು ಕಿತ್ತೂರಿಗೆ ಮರಳುವಷ್ಟರಲ್ಲೇ ತೀವ್ರ ಅನಾರೋಗ್ಯಕ್ಕೆ ತುತ್ತಾದರು. ಚೆನ್ನಮ್ಮ ಹಗಲಿರುಳು ಪತಿಯ ಸೇವೆ ಮಾಡಿದರು. 1816ರಲ್ಲಿ ರಾಜ ಮಲ್ಲಸರ್ಜರು ಇಹಲೋಕ ತ್ಯಜಿಸಿದರು. ಗಂಡನ ಅಗಲಿಕೆ ಚೆನ್ನಮ್ಮನ ಮೊದಲ ಆಘಾತ ಆದರೂ ನಾನು ಕುಸಿದರೆ ಇಡೀ ಕಿತ್ತೂರು ಕುಸಿಯುತ್ತದೆ ಎಂಬ ಅರಿವು ಅವರಿಗಿತ್ತು. ಎದೆಯ ನೋವನ್ನು ನುಂಗಿಕೊಂಡು ಹಿರಿಯ ರಾಣಿ ರುದ್ರಮ್ಮನವರ ಜೊತೆಗೂಡಿ ತನ್ನ ಮಗನ ಹೆಸರಿನಲ್ಲಿ ರಾಜ್ಯಭಾರ ಮುಂದುವರಿಸಿದರು. ರಾಜರಿಲ್ಲದ ರಾಜ್ಯದಲ್ಲಿ ಚೆನ್ನಮ್ಮನಿಗೆ ಇದ್ದ ಒಂದೇ ಒಂದು ಆಶಾಕಿರಣ ಅವರ ಏಕೈಕ ಪುತ್ರ. ಅವನು ಬೆಳೆದು ದೊಡ್ಡವನಾಗಿ ಕಿತ್ತೂರನ್ನು ಆಳುತ್ತಾನೆ ಎಂದು ಆಕೆ ಕನಸು ಕಂಡಿದ್ದರು. ಆದರೆ ವಿಧಿಯಾಟ ನಿಲ್ಲಲಿಲ್ಲ. ಚೆನ್ನಮ್ಮನ ಮಗನೂ ಕೂಡ ತಂದೆಯಂತೆ ಅನಾರೋಗ್ಯ ಪೀಡಿತನಾದನು. ಎಷ್ಟೇ ವೈದ್ಯಕೀಯ ಚಿಕಿತ್ಸೆ ನೀಡಿದರೂ ಬಾಲಕನಿಗೆ ಆರೋಗ್ಯ ಚೇತರಿಸಿಕೊಳ್ಳಲಾಗಲಿಲ್ಲ. ಅಂತಿಮವಾಗಿ 1824ರಲ್ಲಿ ಚೆನ್ನಮ್ಮನ ಮಗ ತನ್ನ ತಾಯಿಯ ಮಡಿಲಲ್ಲೇ ಕೊನೆಯುಸಿರೆಳೆದರು. ಇದು ಚೆನ್ನಮ್ಮನ ಬದುಕಿನ ಅತ್ಯಂತ ಕಠಿಣ ಕ್ಷಣ. ಒಂದೆಡೆ ಗಂಡನಿಲ್ಲ, ಇನ್ನೊಂದೆಡೆ ಬದುಕಿನ ಆಸರೆಯಾಗಿದ್ದ ಮಗನೂ ಇಲ್ಲ. ಆಕೆ ಅಕ್ಷರಶಃ ಪುತ್ರಶೋಕದಲ್ಲಿ ಮುಳುಗಿ ಹೋಗಿದ್ದರು. ಒಬ್ಬ ಸಾಧಾರಣ ಮಹಿಳೆಯಾಗಿದ್ದರೆ ಬಹುಶಃ ಅಲ್ಲಿಗೆ ಆಕೆಯ ಕತೆ ಮುಗಿದು ಹೋಗುತ್ತಿತ್ತು. ಆದರೆ ಚೆನ್ನಮ್ಮ ಕೇವಲ ಒಬ್ಬ ತಾಯಿಯಾಗಿರಲಿಲ್ಲ, ಆಕೆ ಕಿತ್ತೂರಿನ ಮಹಾರಾಣಿಯಾಗಿದ್ದರು. ಅರಮನೆಯ ಹೊರಗೆ ಬ್ರಿಟಿಷ್ ಕಲೆಕ್ಟರ್ ಥ್ಯಾಕರೆ ಹದ್ದಿನಂತೆ ಕಾಯುತ್ತಿದ್ದರು. ಕಿತ್ತೂರಿಗೆ ಗಂಡು ಸಂತಾನವಿಲ್ಲ, ಉತ್ತರಾಧಿಕಾರಿಯೂ ಇಲ್ಲ. ಆದ್ದರಿಂದ ಈ ರಾಜ್ಯವು ಇನ್ಮುಂದೆ ಬ್ರಿಟಿಷರಿಗೆ ಸೇರಿದ್ದು ಎಂಬ ಸುದ್ದಿ ಆಕೆಯ ಕಿವಿಗೆ ಬಿತ್ತು. ಆ ಕ್ಷಣ ಚೆನ್ನಮ್ಮ ತನ್ನ ಕಣ್ಣೀರು ಒರೆಸಿಕೊಂಡು ಶೋಕವನ್ನು ಕೋಪವನ್ನಾಗಿ, ದುಃಖವನ್ನು ಶಕ್ತಿಯನ್ನಾಗಿ ಬದಲಿಸಿಕೊಂಡರು. ನನ್ನ ಮಗ ಸತ್ತಿರಬಹುದು, ಆದರೆ ಕಿತ್ತೂರು ಸತ್ತಿಲ್ಲ ಎಂದು ನಿರ್ಧರಿಸಿದರು. ಕಿತ್ತೂರಿನ ಪರಂಪರೆಯನ್ನು ಉಳಿಸಲು ಹಿರಿಯ ರಾಣಿ ರುದ್ರಮ್ಮನವರ ಸಮ್ಮತಿಯೊಂದಿಗೆ ತಮ್ಮ ಸಂಬಂಧಿಕರಾದ ಮಸ್ತಮರಡಿ ಗೌಡರ ಮಗನಾದ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ತೆಗೆದುಕೊಂಡರು. ಅವನಿಗೆ ರಾಜ ಲಾಂಛನವನ್ನು ತೊಡಿಸಿ ಕಿತ್ತೂರಿನ ಮುಂದಿನ ರಾಜ ಎಂದು ಘೋಷಿಸಿದರು. ಈ ದತ್ತು ಸ್ವೀಕಾರ ಕೇವಲ ಒಂದು ಸಂಪ್ರದಾಯವಾಗಿರಲಿಲ್ಲ, ಇದು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಮುಖಕ್ಕೆ ಹೊಡೆದ ದಿಟ್ಟ ಏಟಾಗಿತ್ತು. ಆದರೆ ಧಾರವಾಡದ ಕಲೆಕ್ಟರ್ ಆಗಿದ್ದ ಥ್ಯಾಕರೆ ಎಂಬ ಅಹಂಕಾರಿ ಬ್ರಿಟಿಷ್ ಅಧಿಕಾರಿ ಕಿತ್ತೂರಿನ ಮೇಲೆ ಕಣ್ಣಿಟ್ಟಿದ್ದನು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕುತಂತ್ರ ನೀತಿಯನ್ನು ಮುಂದಿಟ್ಟು ಶಿವಲಿಂಗಪ್ಪನನ್ನು ಕಿತ್ತೂರಿನ ರಾಜನೆಂದು ಒಪ್ಪಲು ನಿರಾಕರಿಸಿದನು. ಕಿತ್ತೂರನ್ನು ಬ್ರಿಟಿಷ್ ಆಳ್ವಿಕೆಗೆ ಒಪ್ಪಿಸುವಂತೆ ಆಜ್ಞೆ ಮಾಡಿದನು. ಆದರೆ ಚೆನ್ನಮ್ಮ ಇದಕ್ಕೆ ಸೊಪ್ಪು ಹಾಕಲಿಲ್ಲ.
ಕಿತ್ತೂರು ನಮ್ಮದು, ಬೆಳೆ ಬೆಳೆದವರು ನಾವು, ನಾಡು ನಮ್ಮದು, ಪರದೇಶಿಗಳಾದ ನಿಮಗೆ ನಾವೇಕೆ ಕಪ್ಪ ಕೊಡಬೇಕು ಎಂದು ಗುಡುಗಿದರು. ತ್ಯಾಕೆರೆಯ ಬೆದರಿಕೆಗಳಿಗೆ ಬಗ್ಗದ ರಾಣಿ ಯುದ್ಧವಾದರೂ ಸರಿ ಶರಣಾಗುವುದಿಲ್ಲ ಎಂದು ನಿರ್ಧರಿಸಿದರು. ಕಿತ್ತೂರಿನ ಕೋಟೆಯಲ್ಲಿ ಯುದ್ಧ ತಯಾರಿಗಳು ಭರದಿಂದ ಸಾಗಿದವು. 1824 ಅಕ್ಟೋಬರ್ ತಿಂಗಳು ತ್ಯಾಕೆರೆ ತನ್ನ ಬೃಹತ್ ಸೈನ್ಯ ಮತ್ತು ಫಿರಂಗಿಗಳೊಂದಿಗೆ ಕಿತ್ತೂರು ಕೋಟೆಗೆ ಮುತ್ತಿಗೆ ಹಾಕಿದನು. ಕೋಟೆಯ ಬಾಗಿಲು ತೆರೆಯುವಂತೆ 20 ನಿಮಿಷಗಳ ಕಾಲ ಗುಡುವು ನೀಡಿದನು. ಆದರೆ ಬಾಗಿಲು ತೆರೆಯುವ ಬದಲು ಕೋಟೆಯ ಒಳಗಿನಿಂದ ಚೆನ್ನಮ್ಮನ ಸಿಂಹಗರ್ಜನೆ ಕೇಳಿಸಿತು. ಯುದ್ಧ ಆರಂಭವಾಯಿತು. ಕಿತ್ತೂರಿನ ವೀರರು ಪ್ರಾಣದ ಹಂಗು ತೊರೆದು ಹೋರಾಡಿದರು. ಚೆನ್ನಮ್ಮನ ನಂಬಿಕೆಯ ಬಂಟ ವೀರಯೋಧ ಅಮಟೂರು ಬಾಳಪ್ಪನು ಕೋಟೆಯ ಮೇಲಿಂದ ಆರಿಸಿದ ಗುಂಡು ನೇರವಾಗಿ ತ್ಯಾಕೆರೆಯ ಎದೆಗೆ ನಾಟಿತು. ಬ್ರಿಟಿಷ್ ಸೇನೆಯ ಸರದಾರ ಕುದುರೆಯಿಂದ ಕೆಳಕ್ಕುರುಳಿದನು. ನಾಯಕನನ್ನು ಕಳೆದುಕೊಂಡ ಬ್ರಿಟಿಷ್ ಸೈನ್ಯ ದಿಕ್ಕಾಪಾಲಾಗಿ ಓಡಿತು. 2 ಬ್ರಿಟಿಷ್ ಅಧಿಕಾರಿಗಳನ್ನು ಯುದ್ಧ ಕೈದಿಗಳನ್ನಾಗಿ ಸೆರೆಹಿಡಿಯಲಾಗಿತ್ತು. ಇದು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಭಾರತದ ನೆಲದಲ್ಲಿ ಆದ ಮೊದಲ ದೊಡ್ಡ ಅವಮಾನವಾಗಿತ್ತು. ಮೊದಲ ಯುದ್ಧದಲ್ಲಿ ಸೋತ ಬ್ರಿಟಿಷರು ಸೇಡು ತೀರಿಸಿಕೊಳ್ಳಲು ಹವಣಿಸುತ್ತಿದ್ದರು. ಮೈಸೂರು ಮತ್ತು ಶೋಲಾಪುರದಿಂದ ಹೆಚ್ಚಿನ ಸೈನ್ಯವನ್ನು ತರಿಸಿಕೊಂಡು ಕಮಿಷನರ್ ಚಾಪ್ಲಿನ್ ಕಿತ್ತೂರಿನ ಮೇಲೆ ಮುಗಿಬಿದ್ದನು. ಆದರೆ ಈ ಬಾರಿ ಬ್ರಿಟಿಷರು ಕೇವಲ ಬಲದಿಂದಲ್ಲ, ಮೋಸದಿಂದ ಯುದ್ಧ ಮಾಡಿದರು. ದುರಾದೃಷ್ಟವಶಾತ್ ಕಿತ್ತೂರಿನ ಉಪ್ಪನ್ನು ತಿಂದ ದ್ರೋಹಿಗಳಾದ ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕಟರಾವ್ ಬ್ರಿಟಿಷರ ಆಮಿಷಕ್ಕೆ ಬಲಿಯಾದರು. ಅವರು ಕೋಟೆಯ ರಹಸ್ಯದ ದಾರಿಗಳನ್ನು ಶತ್ರುಗಳಿಗೆ ತೋರಿಸಿಕೊಟ್ಟರು. ಅಷ್ಟೇ ಅಲ್ಲದೆ ಕಿತ್ತೂರಿನ ಸೈನಿಕರ ಮದ್ದುಗುಂಡುಗಳಿಗೆ ಸಗಣಿ ಮತ್ತು ಮಣ್ಣನ್ನು ಬೆರೆಸಿ ಅವುಗಳು ಸಿಗದಂತೆ ಮಾಡಿದರು. ಯುದ್ಧ ಭೂಮಿಯಲ್ಲಿ ತನ್ನದೇ ಫಿರಂಗಿಗಳು ಕೆಲಸ ಮಾಡದಿದ್ದಾಗ ಚೆನ್ನಮ್ಮನಿಗೆ ದ್ರೋಹದ ಅರಿವಾಯಿತು. ಆದರೂ ಎದೆಗುಂದದೆ ಕತ್ತಿ ಹಿಡಿದು ರಣರಂಗಕ್ಕೆ ಧುಮುಕಿದರು. ಆದರೆ ಬೃಹತ್ ಸೈನ್ಯ ಮತ್ತು ಮೋಸದ ಮುಂದೆ ವೀರತ್ವ ಸೋಲಬೇಕಾಯಿತು. ಚೆನ್ನಮ್ಮ ಮತ್ತು ಆಕೆಯ ಸೊಸೆ ವೀರಮ್ಮ ಇಬ್ಬರೂ ಸೆರೆಯಾದರು. ಬ್ರಿಟಿಷರು ರಾಣಿಯನ್ನು ಬೈಲಹೊಂಗಲದ ಕೋಟೆಯಲ್ಲಿ ಬಂಧಿಸಿಟ್ಟರು. ಶರೀರದ ಬಂಧನದಲ್ಲಿದ್ದರೂ ಚೆನ್ನಮ್ಮನ ಮನಸ್ಸು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸುತ್ತಿತ್ತು. ತನ್ನ ನಂಬಿಕೆಯ ವೀರಬಂಟ ಸಂಗೊಳ್ಳಿ ರಾಯಣ್ಣ ಹೊರಗಿದ್ದು ಗೆರಿಲ್ಲಾ ಯುದ್ಧದ ಮೂಲಕ ಬ್ರಿಟಿಷರನ್ನು ಕಾಡುತ್ತಿದ್ದಾನೆ ಎಂಬ ಸುದ್ದಿ ರಾಣಿಗೆ ಸಮಾಧಾನ ತರುತ್ತಿತ್ತು. ಆದರೆ ದಿನಗಳು ಕಳೆದಂತೆ ಒಂಟಿತನ ಮತ್ತು ನಾಡಿನ ಪತನದ ಚಿಂತೆ ರಾಣಿಯ ಆರೋಗ್ಯವನ್ನು ಹದಗೆಡಿಸಿತು. ಅಂತಿಮವಾಗಿ 1829 ಫೆಬ್ರವರಿ 21ರಂದು ಆ ವೀರಮಾತೆ ಬೈಲಹೊಂಗಲದ ಸೆರೆಮನೆಯಲ್ಲೇ ಕೊನೆಯುಸಿರೆಳೆದರು. ದೈಹಿಕವಾಗಿ ಅವರು ಮರಣ ಹೊಂದಿರಬಹುದು, ಆದರೆ ಅವರು ಹಚ್ಚಿದ ಸ್ವಾಭಿಮಾನದ ಜ್ಯೋತಿ ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಎದೆಯಲ್ಲಿ ಉರಿಯುತ್ತಿದೆ. ರಾಣಿ ಚೆನ್ನಮ್ಮ ಕೇವಲ ಒಬ್ಬ ರಾಣಿಯಾಗಿರಲಿಲ್ಲ, ಅವರೊಂದು ಶಕ್ತಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೂ ಮೊದಲೇ ಕತ್ತಿ ಹಿಡಿದು ನಿಂತ ಈ ಕನ್ನಡತಿ ಭಾರತದ ಸ್ವತಂತ್ರ ಸಂಗ್ರಾಮದ ಮುಂಜಾನೆಯ ನಕ್ಷತ್ರ. ಇಂದಿಗೂ ಬೈಲಹೊಂಗಲದಲ್ಲಿರುವ ಅವರ ಸಮಾಧಿ ನಮಗೆ ತ್ಯಾಗ ಮತ್ತು ಬಲಿದಾನದ ಕಥೆಯನ್ನು ಹೇಳುತ್ತಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ.